ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವಾಗ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ, ಒಂದು 50% ಆದ್ರೂ ಗೊತ್ತಾಗಿರುತ್ತೆ ಏನ್ ವಿಷಯ ಇರ್ಬೋದು ಅಂತ. ಹೌದು ಫ್ರೆಂಡ್ಸ್, ರೀಸೆಂಟ್ ಆಗಿ ನಾವೊಂದು ಕಾರ್ ತಗೊಂಡ್ವಿ. ಆ ಖುಷಿನ ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ಬೇಕು ಅನ್ನೋದಕ್ಕೆ ಸಲುವಾಗಿ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅದೊಂಥರ ನನ್ನ ಡ್ರೀಮ್ ಕಾರ್ ಅಂತಾನೆ ಹೇಳ್ಬೋದು. ಹಾಗೆ ಸಂಜೆಗೂ ಒಂದು ಡ್ರೀಮ್ ಇತ್ತು. ಏನಪ್ಪಾ ಅದು ಅಂತಂದ್ರೆ, ನಮ್ಮ ಪಾಪು ಬರ್ತ್ಡೇ ದಿನಾನೇ ನಾವು ಕಾರ್ ತಗೊಳ್ಬೇಕು ಅನ್ನೋದು ತುಂಬಾ ಇಷ್ಟ ಇತ್ತು ಅವ್ರಿಗೆ. ಯಾಕಂದ್ರೆ ನಮ್ಮ ಪಾಪುಗೆ ವೆಹಿಕಲ್ಸ್ ಅಂದ್ರೆ ತುಂಬಾ ಇಷ್ಟ. ಅವನ್ಗೆ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಎಷ್ಟು ರೌಂಡ್ ಹಾಕ್ಸಿದ್ರು ಮತ್ತೆ ಮತ್ತೆ ರೌಂಡ್ ಬೇಕು ಅಂತ ಕೇಳ್ತಾನೆ ಇರ್ತಾನೆ. ಅವ್ನಿಗೆ ವೆಹಿಕಲ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಸೊ ಅವ್ನ್ ಬರ್ತ್ಡೇ ದಿನನೇ ತಗೊಂಡ್ರೆ ಅವನ್ಗೂ ಅದನ್ನ ಒಂದು ದೊಡ್ಡ ಗಿಫ್ಟ್ ಕೊಟ್ಟಂಗಾಗುತ್ತೆ, ಒಂದು ಸರ್ಪ್ರೈಸ್ ಕೊಟ್ಟಂಗಾಗುತ್ತೆ. ಮತ್ತೆ ಮಗನ ಮುಖದಲ್ಲಿ ಆ ಖುಷಿನ ನೋಡ್ಬೇಕು ಅನ್ನೋದು ಸಂಜುಗೆ ತುಂಬಾ ಇಷ್ಟ ಆಯ್ತು. ಸೊ ಅವನ್ ಬರ್ತ್ಡೇ ದಿನಾನೇ ಕಾರ್ ಬರೋ ತರ ಬುಕ್ ಮಾಡಿದ್ರು. ಫೈನಲಿ ಅವನ್ ಬರ್ತ್ಡೇ ದಿನಾನೇ ಬಂತು. ನಮ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಹಾಗೆ ನಾನು ಚಿಕ್ಕ ಚಿಕ್ಕ ವಿಡಿಯೋಗಳು ಮಾಡ್ಕೊಂಡು ಬಂದಿದ್ದೀನಿ ಅವತ್ತು ಏನೆಲ್ಲ ನಡೀತು ಅಂತ. ಕಾರ್ ಶೋರೂಮ್ ಅಲ್ಲಿ ನಾವು ಕಾರ್ ಡೆಲಿವರಿ ತಗೋತಿರ್ಬೋದು, ಮತ್ತೆ ಅಲ್ಲೂ ಸಹ ಪಾಪುಗೆ ಒಂದು ಕೇಕ್ ತಂದು ಕಟ್ ಮಾಡಿಸಿದ್ರು. ಅಲ್ಲೂ ಸಹ ಒಂದು ಚಿಕ್ಕದಾಗಿ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಆ ವಿಡಿಯೋ ಇರ್ಬೋದು. ಮತ್ತೆ ನಾವು ಅಲ್ಲಿಂದ ಕಾರ್ನ ಟೆಂಪಲ್ ಹತ್ರ ತಗೊಂಡೋಗಿ ಪೂಜೆ ಮಾಡಿಸಿದ್ದು, ಮತ್ತೆ ಮನೆಗೆ ಬಂದು ಪಾಪು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದು ಎಲ್ಲ ವಿಡಿಯೋನು ಚಿಕ್ಕ ಚಿಕ್ಕದಾಗಿ ಸ್ವಲ್ಪನೇ ಹಾಕಿದ್ದೀನಿ. ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಅವತ್ತಿನ ದಿನ ಏನೆಲ್ಲ ನಡೀತು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ನಿಮ್ಗೆಲ್ಲ ಇಷ್ಟ ಆಗುತ್ತೆ. ಹೋಗಿ ನೋಡ್ಕೊಂಡು ಬನ್ನಿ. ನಾನು ಮತ್ತೆ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೂ ಮುಂಚೆ ಇನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನೀವೇ ಫಸ್ಟ್ ನನ್ನ ವಿಡಿಯೋಸ್ನ ನೋಡ್ಬೋದು, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದ್ಮೇಲೆ ವಿಡಿಯೋ ನೋಡಿ, ಆಮೇಲೆ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಲಾಸ್ಟ್ ಅಲ್ಲೂ ನಾನು ಈ ಮಾತನ್ನ ಹೇಳ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವು ಯಾವ ಶೋರೂಮಲ್ಲಿ ಕಾರ್ನ ತೊಗೊಂಡಿದ್ದೋ ಅಂತ ತೋರಿಸ್ತೀನಿ. ನಾವು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿ ಸುರಕ್ಷಾ ಮಾರುತಿ ಕಾರ್ ಶೋರೂಮಲ್ಲಿ ನಮ್ಮ ಕಾರ್ನ ತೊಗೊಂಡ್ವಿ. ಶೋರೂಮ್ನು ನಾನು ನಿಮಗೆಲ್ಲ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಶೋರೂಮ್ ಮಾತ್ರ. ಮತ್ತು ಸ್ಟಾಫ್ಗಳಂತೂ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಫ್ರೆಂಡ್ಸ್. ಎಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಅಲ್ಲಿ ಸ್ಟಾಫ್ಗಳು ಸರ್ವಿಸ್ ಇರ್ಬೋದು, ಡೆಮೋ ಕೊಡೋದಿರ್ಬೋದು, ಪ್ರತಿಯೊಂದು ಎಲ್ಲ ಚೆನ್ನಾಗಿದೆ. ಮಕ್ಕಳನ್ನೇನಾದರೂ ಕರ್ಕೊಂಡೋದ್ರೆ ಅಲ್ಲಿ ಕೂರಿಸ್ಕೊಂಡು ಆಟ ಆಡ್ಸೋಕ್ಕೆ ಅಂತ ಸ್ವಲ್ಪ ಟಾಯ್ಸ್ ಎಲ್ಲ ಇದೆ. ನಾನು ಸಹ ನನ್ನ ಮಗನ ಅಲ್ಲಿ ಆಟ ಆಡಿಸ್ತಿದ್ದೆ. ಮತ್ತು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಡೆಲಿವರಿ ಕೊಡ್ತಾರೆ. ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಇವಾಗ ಸಂಜು ಸ್ವಲ್ಪ ಡಾಕ್ಯುಮೆಂಟ್ಸ್ಗೆಲ್ಲ ಅದು ಇದು ಅಂತ ಸೈನ್ ಮಾಡೋದೆಲ್ಲ ಇತ್ತು. ಅದನ್ನೆಲ್ಲ ಅವರು ಕಂಪ್ಲೀಟ್ ಮಾಡ್ತಿದ್ರು. ಅವ್ರು ಅದನ್ನೆಲ್ಲ ಮಾಡಬೇಕಾದ್ರೆ ನಾನು ಪಾಪು ನೋಡ್ಕೋಬೇಕಲ್ವ. ಹಾಗೆ ಪಾಪುನ ನೋಡ್ಕೊಳ್ತಾ ಆಟ ಆಡಿಸ್ತಾ ಸ್ವಲ್ಪ ಫೋಟೋಸ್ ತಗೊಳ್ಳೋದು, ಸೆಲ್ಫಿ ತಗೊಳ್ಳೋದೆಲ್ಲನೂ ಮಾಡ್ತಾಯಿದ್ವಿ. ಫ್ರೆಂಡ್ಸ್, ನಾವು ತಗೊಂಡಿರೋ ಕಾರ್ ಬಂದು ಬ್ರಿಜಾ ಕಾರ್. ಸಂಜುಗೆ ಮಾರುತಿ ಇದರಿಂದನೇ ತಗೊಳ್ಬೇಕು ಅಂತ ತುಂಬ ಇಷ್ಟ ಆಯಿತು. ಅದರಲ್ಲಿ ನಮಗೆ ಬ್ರಿಜಾ ತುಂಬಾ ಇಷ್ಟ ಆಯಿತು. ಸೊ ನಾವು ಅದನ್ನೇ ತಗೊಂಡ್ವಿ. ಸಾಕು. ಸೈನ್ ಮಾಡಿದ್ದೆಲ್ಲ ಆದಮೇಲೆ ಅವತ್ತು ಪಾಪು ಬರ್ತ್ಡೇ ಇರೋದ್ರಿಂದ ಶೋರೂಮ್ ಅವರೇ ಕೇಕ್ ತರಿಸಿದ್ರು. ಪಾಪು ಬರ್ತ್ಡೇನ ಅಲ್ಲೂ ಸೆಲೆಬ್ರೇಟ್ ಮಾಡಿದ್ರು. ಅದಾದಮೇಲೆ ಅವ್ರು ನಮಗೆ ಕಾರ್ ಡೆಲಿವರಿ ಮಾಡಿಕೊಟ್ರು.
ಮಣಿ ತೆಗೆದ್ಬಿಟ್ಟ ಹಾಯ್ ಫೋಟೋ ತೆಗಿಯೋ ಮೇಡಮ್. ಕೃಷ್ಣ ಆಯ್ತಟ ಪಾಪು ಬರ್ಡೇ ಸೆಲೆಬ್ರೇಟ್ ಆದಮೇಲೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡಾದ್ಮೇಲೆ ಅವ್ರು ನಮಗೆ ಕಾರ್ ಡೆಲಿವರಿ ಮಾಡಿಕೊಟ್ರು. ಕಾರ್ ಡೆಲಿವರಿ ತೊಗೊಂಡಾದ್ಮೇಲೆ ನಾವು ಟೆಂಪಲ್ಗೆ ಹೋದ್ವಿ. ಅರ್ಚಕರು ವೆಯ್ಟ್ ಮಾಡ್ತಿದ್ರು. ಮೊದಲೇ ನಾವು ಅವ್ರಿಗೆ ಹೇಳಿದ್ವಿ ಇವತ್ತು ಬರ್ತೀವಿ ಅಂತ. ಅವರು ವೆಯ್ಟ್ ಮಾಡ್ತಾಯಿದ್ರು. ನಾವು ಹೋದ ತಕ್ಷಣ ನಮಗೆ ಪೂಜೆ ಮಾಡಿಕೊಟ್ರು. ಪೂಜೆ ಮುಗಿಸ್ಕೊಂಡು ನಾವು ತಕ್ಷಣ ಮನೆಗೆ ಹೊರಟ್ವಿ. ಪಾಪು ಬರ್ತ್ಡೇಗೆ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿಬಿಟ್ಟಿದ್ವಿ. ಆಲ್ರೆಡಿ ಅವರೆಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಬೇಗ ಮನೆಗೆ ಹೋದ್ವಿ. ಅಲ್ಲಿ ಹೋದಾದ್ಮೇಲೆ ಪಾಪು ಬರ್ಡೇ ಎಲ್ಲನೂ ಸೆಲೆಬ್ರೇಟ್ ಮಾಡಿದ್ವಿ. ಮನೆಯಲ್ಲಿ ಆಲ್ರೆಡಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅದು ಅಲ್ಲದೆ ಇವತ್ತೇ ಕಾರ್ ತಗೊಳ್ಳೋದು, ಪೂಜೆ ಮಾಡಿಸೋದು ಎಲ್ಲ ಒಂದೇ ದಿನ ಇದ್ದಿದ್ದರಿಂದಾಗಿ ನಾನು ಮನೇಲಿ ಏನೂ ಅಡುಗೆ ಎಲ್ಲ ಮಾಡೋದಕ್ಕಾಗಲಿಲ್ಲ. ಹೋಟೆಲ್ಗೆ ಆರ್ಡರ್ ಕೊಟ್ಟಿದ್ವಿ. ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ಜು, ವೆಜ್ ಅವ್ರಿಗೆ ವೆಜ್ಜು ಊಟ ಎಲ್ಲನೂ ಆರ್ಡರ್ ಮಾಡಿದ್ವಿ. ಊಟ ಎಲ್ಲ ಅಲ್ಲಿಂದನೇ ಬಂತು. ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಬರ್ತ್ಡೇ ಎಲ್ಲನೂ ಸೆಲೆಬ್ರೇಟ್ ಮಾಡಿದ್ವಿ. ಬರ್ತ್ಡೇ ಬೈ ಹ್ಯಾಪಿ ಬರ್ತ್ಡೇ ಇಲ್ಲಿ 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 ಫೋಟೋ ಮಾಡ್ತಾ ಇದ್ದೀನಿ. ನಾ ವಿಡಿಯೋ ಮಾಡ್ತೀನಿ. ಆಫೀಸಲ್ಲಿ ಪ್ರಾಬ್ಲಮ್ ಇದು.
ಬರ್ಡೇ ಎಲ್ಲ ಆದಮೇಲೆ ಅದ್ರ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗಿದ್ವಿ, ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಅಲ್ಲಿಂದ ಮಮ್ಮಿ ಮನೆಗೂ ಹೋಗಿ ಅಲ್ಲೂ ಎಲ್ಲ ಮಾತಾಡಿಸ್ಕೊಂಡು ನೋಡಿಕೊಂಡು ಅಲ್ಲೂ ಎಲ್ಲ ಸ್ವೀಟ್ ಎಲ್ಲ ಕೊಟ್ಬಿಟ್ಟು ನಾವು ಮತ್ತೆ ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ. ವಿಡಿಯೋ ಇಷ್ಟ ಆಯ್ತಾ? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ನಿಮಗೆಲ್ಲ ಆನ್ಸರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಧನ್ವಿತ್ ಮಲ್ಕೋಬಿಟ್ಟಿದ್ದಾನೆ. ಏನಪ್ಪ ಅಂತಂದ್ರೆ ಅವನು ಎಚ್ಚರಾಗಿದ್ರೆ ವಿಡಿಯೋ ಮಾಡೋದಿಕ್ಕೆ ಆಗೋದಿಲ್ಲ. ಎಲ್ಲ ಟ್ರೈಪಾಡೆಲ್ಲನೂ ಶೇಕ್ ಮಾಡ್ತಾ ಇರ್ತಾನೆ, ಹೋಗಿ ವಿಡಿಯೋ ಆಫ್ ಮಾಡಿಬಿಡ್ತಾನೆ, ಏನೇನಾದರೂ ತರಲೆ ಕೆಲಸ ಮಾಡ್ತಾನೆ. ಅದಕ್ಕೆ ಅವನು ಮಲಗಿರ್ಬೇಕಾದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Yeah.